ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಚಿಟ್ ಚಾಟ್ ಜೊತೆಯಲ್ಲಿ ಒಂದು ಸೂಪರ್ಬ್ ಆಗಿರುವಂತಹ ವೆರಿ ಬೆನಿಫಿಟ್ ಇರುವಂತಹ ಕೆಲವು ಇನ್ಫಾರ್ಮೇಷನ್ ಜೊತೆಯಲ್ಲಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಬೆನಿಫಿಷಿಯರಿ ಅಂತ ಈಗಾಗಲೇ ಹೇಳಿದ್ದೀನಿ. ಮನೇಲಿ ಸಿಗುವಂತಹ ತುಂಬ ಈಸಿಲಿ ಅವೈಲೇಬಲ್ ಆಗಿರುವಂತಹ ವಸ್ತುಗಳಿಂದ. ಸೊ ಬನ್ನಿ, ಹಾಗಾದರೆ ಆ ಒಂದು ಚಿಟ್ ಚಾಟ್ ಜೊತೆಯಲ್ಲಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವಿತೌಟ್ ಅ ಫರ್ದರ್ ಡು, ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಸೊ ವೆಲ್ಕಮ್ ಬ್ಯಾಕ್. ಎಡಿಟಿಂಗ್ ಮಾಡ್ತಾ ಇದ್ದೆ. ಸೊ ಇವತ್ತಿನ ವ್ಲಾಗ್ ಅದ್ರ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಪ್ರೊಸೆಸ್ ನಡೀತಾ ಮಮ್ಮಿ ಕರೆದ್ರು, ಬಾಯಲ್ಲಿ ಬಟ್ಟೆ ಒಣಗಿ ಹಾಕು ಅಂತ. ಇದು ನಮ್ಮ ಮನೆಯ ಬ್ಯಾಕ್ ಯಾರ್ಡ್. ಒಬ್ವಿಯಸ್ಲಿ ನಾವಿಲ್ಲೇ ಬಟ್ಟೆ ಎಲ್ಲ ಒಣಗಿ ಹಾಕೋದು. ಕಾಲ್ಸ್ ಬರ್ತಾನೆ ಇರುತ್ತೆ, ಖಾಲಿ ಇದೆಯಾ ಮನೆ ಅಂತ. 2 BHK ಒಂದು ಹಾಗೂ 1 BHK ಒಂದು, 2 ಖಾಲಿ ಇದೆ. ಸೊ ಇರಲಿ, ಈಗ ಬಟ್ಟೆ ಒಣಗಿ ಹಾಕುವಂಥ ಪ್ರಾಸೆಸ್. ಜಾಗನೇ ಇಲ್ಲ, ಇಡೋಣ. ನನ್ನ ಡಿವೈಸ್ ನೋ ವೇಕೆನ್ಸಿ, ನೋ ಪ್ಲೇಸ್ ಟು ಗೆಟ್ ರೆಕಾರ್ಡೆಡ್. ಎಸ್, ಸನ್ನಿ ಡೇ. ಈಗ ಬಟ್ಟೆ ಡ್ರೈಗೋಸ್ಕರ ಹಾಕ್ತಾಯಿದ್ದೀನಿ. ಇದಾದ ನಂತರ ನಾನು ನಿಮ್ಮ ಜೊತೆಲಿ ಒಳ್ಳೆ ಬೆನಿಫಿಟ್ ಕೊಡುವಂತಹ ಒಂದು ಟಿಪ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸರ್ವತೋಮುಖವಾಗಿ ಮಲ್ಟಿಪರ್ಪಸ್ ಕೆಲಸ ಮಾಡುವಂತಹ ಟಿಪ್. ಸ್ಕಿಪ್ ಮಾಡಿದೆ ನೋಡಿ. ಇವತ್ತಿನ ಚಿಟ್ ಚಾಟ್. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ವಾಷಿಂಗ್ ಮಷಿನ್ಸ್ ಅಂತೂ ಇದ್ದೇ ಇರ್ತವೆ. ತುಂಬ ಬೆರಳೆಣಿಕೆಯ ಜನಗಳ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇರೋದಿಲ್ಲ ಅಂತ ಅನ್ಕೋತೀನಿ. ಈಗ ಬಟ್ಟೆ ಒಣಗಿ ಹಾಕೋದು ಕೂಡ ಎಷ್ಟೋ ಜನಗಳಿಗೆ ತುಂಬ ಒಂಥರ ಲೇಸ್ನೆಸ್ ಅನಿಸುತ್ತೆ. ಅದಕ್ಕೂ ಕೂಡ ಹೆಲ್ಪರ್ಸ್ನ ಇಟ್ಕೊಂಡ್ಬಿಟ್ಟಿರ್ತಾರೆ ಅಂತ ಅನ್ಕೋತೀನಿ. ನಾವೆಲ್ಲ ಚಿಕ್ಕವರಿದ್ದಾಗ ಹೆಲ್ಪರ್ಸ್ ಅಂತೂ ಮಿಡ್ಲ್ ಕ್ಲಾಸ್ ಜನಗಳ ಮನೆಯಲ್ಲಿ ಇರೋದು ತುಂಬ ಅಂದರೆ ತುಂಬ ಅದು ಅಫೋರ್ಡಬಿಲಿಟಿ ಆಗ್ತಾನೇ ಇರಲಿಲ್ಲ. ನಮ್ಮ ಮನೆಯಲ್ಲಂತೂ ಮನೆಯ ಕೆಲಸದ ಆಳುಗಳು, ಅದೇನು ಹೆಲ್ಪರ್ಸ್ ಅಂತ ಅಂತಾರಲ್ಲ, ಅಂಥವ್ರಂತೂ ಇರಲೇ ಇಲ್ಲ. ಮಮ್ಮಿನೇ ಎಲ್ಲರ ಬಟ್ಟೆಗಳನ್ನು ಹ್ಯಾಂಡ್ ವಾಶ್ ಮಾಡಿ ತಾವೇ ಈ ರೀತಿ ಒಣಗಿ ಹಾಕಬೇಕಾಗಿತ್ತು. ನಾವು ನಮ್ಮ ಮನೆಯಲ್ಲಿ ತುಂಬ ಜನ ಮಕ್ಕಳು, ನಮ್ಮ ಮಮ್ಮಿ ಡ್ಯಾಡಿಗೆ. ಹಾಗೂ ನನ್ನ ಡ್ಯಾಡಿ, ಹಿ ವಾಸ್ ಅನ್ ಗೌರ್ಮೆಂಟ್ ಎಂಪ್ಲಾಯಿ. ಅವರ ಯೂನಿಫಾರ್ಮ್ ಬಟ್ಟೆಗಳನ್ನು ಕೂಡ ಮಮ್ಮಿನೇ ವಾಶ್ ಮಾಡಬೇಕಾಗಿತ್ತು. ಅವ್ರದ್ದು, ಹಿ ವಾಸ್ KSRTC ಟ್ರಾಫಿಕ್ ಕಂಟ್ರೋಲರ್. ಅವ್ರದ್ದು ಖಾಕಿ ಬಟ್ಟೆ ತುಂಬ ಅಂದರೆ ತುಂಬ ಹೆವಿ ಫ್ಯಾಬ್ರಿಕ್ ಅದು. ಅದನ್ನ ಅವರು ಸೋಕ್ ಮಾಡಿ, ಅಂದರೆ ನೀರಲ್ಲಿ ಇದು ನೆನೆ ಹಾಕಿದ ತಕ್ಷಣ ತುಂಬ ಇನ್ನೂ ಹೆವಿ ಆಗಿಬಿಡೋದು. ಅಂಥ ಬಟ್ಟೆಗಳನ್ನು ತುಂಬ ಕ್ಲೀನಾಗಿ ವಾಶ್ ಮಾಡ್ತಿದ್ರು. ನಮ್ಮದಂತೂ ಯೂನಿಫಾರ್ಮ್ಸ್, ಡೈಲಿ ವೇರ್ಸ್ ಹಾಗೂ ಸ್ಕೂಲ್ ಡ್ರೆಸ್, ಅಂದರೆ ಸ್ಯಾಟರ್ಡೇ ವೈಟ್ ಡ್ರೆಸ್ ಕೂಡ ಎಲ್ಲ ಹ್ಯಾಂಡ್ ವಾಶ್ ಆಗಿ ತುಂಬ ಅಂದರೆ ತುಂಬ ಕ್ಲೀನಾಗಿ. ಆವಾಗೆಲ್ಲ ನೀಲಿ ಎಲ್ಲ ಹಾಕ್ತಿದ್ರು, ಅಂದರೆ ಬ್ಲೂ ಹಾಕಬೇಕಲ್ಲ ವೈಟ್ ಡ್ರೆಸ್ಸಿಗೆಲ್ಲ, ಅದೆಲ್ಲ ಹಾಕಿ. ಶೂಸ್, ಸಾಕ್ಸ್ ಎಲ್ಲ ಸಂಪೂರ್ಣವಾಗಿ. ಆವಾಗ ಕ್ಯಾನ್ವಸ್ ಸಾಕ್ಸ್ ಇರ್ತಿತ್ತು, ಕ್ಯಾನ್ವಸ್ ಶೂಸ್ ಇರ್ತಿತ್ತು, ವೈಟ್ ಶೂಸ್ ಸ್ಕೂಲಿಗೆ. ಅದೆಲ್ಲ ವಾಶ್ ಮಾಡಿ ಇಟ್ಬಿಡ್ತಾಯಿದ್ರು. ಆವಾಗ ತುಂಬ ಒಬ್ಬರೇ ಎಲ್ಲ ಕೆಲಸ ಒಬ್ಬರೇ ನಿಭಾಯಿಸ್ಕೊಂಡು ಹೋಗಬೇಕಾಗಿತ್ತು ನಮ್ಮ ಮಮ್ಮಿ. ಆಗಿನ ಟೈಮಲ್ಲಿ ಎಲ್ಲರ ಮನೆಯಲ್ಲಿ ತಾಯಂದಿರು ಹಾಗೆ ಅಂತ ಅನಿಸುತ್ತೆ. ನಾನು ಹಿರಿಮಗಳಾದರೂ ಕೂಡ ತುಂಬ ಚಿಕ್ಕವಳು ನಾನು. ಆವಾಗ ಯಾವುದೇ ರೀತಿಯ ನಾನು ಮನೆಯಲ್ಲಿ ಹೆಲ್ಪ್ ಮಾಡ್ತಾ ಇರಲಿಲ್ಲ, ತುಂಬ ಚಿಕ್ಕವಳಾಗಿದ್ದಂಥ. ಹಾಗೂ ನನಗೆ ಸ್ಕೂಲ್ಸ್ ಬೇರೆ, ಟ್ಯೂಷನ್ಸ್ ಹಾಗೂ ಡ್ಯಾನ್ಸ್ ಕ್ಲಾಸಸ್, ತುಂಬ ಹೆವಿ ಶೆಡ್ಯೂಲ್ ಇತ್ತು. ನನ್ನ ಮನೇಲಿ ನಮ್ಮ ಡ್ಯಾಡಿ ಕೂಡ ಪ್ಯಾಂಪರ್ ಮಾಡ್ತಿದ್ರು. ಯಾವ ಕೆಲಸ ಮಾಡಿಸ್ಕೊಡ್ದು ಮಗಳ ಕಡೆಯಿಂದ ಅಂತ ನಮ್ಮ ಡ್ಯಾಡಿ ಕೂಡ ಹೇಳ್ತಾಯಿದ್ರು. ಮಮ್ಮಿ ಕೂಡ ಮಾಡಿಸ್ತಾ ಇರಲಿಲ್ಲ. ಯಾವಾಗಾದರೂ ವೀಕೆಂಡಲ್ಲಿ ಬಟ್ಟೆ ಒಣಗಿ ಹಾಕು ಅಂತ ಹೇಳ್ತಾಯಿದ್ರು ಹೊರತು ಇನ್ಯಾವ ಕೆಲಸನ ಮಮ್ಮಿ ನನ್ನ ಕೈಲಿ ಮಾಡಿಸ್ತಾ ಇರಲಿಲ್ಲ. ಸೊ ಈ ರೀತಿ ಇರ್ತಿತ್ತು ನನ್ನ ಒಂದು ಬಾಲ್ಯ. ಅಂದರೆ ಹಾಲಿಡೇಸ್, ಅಂದರೆ ಸಮ್ಮರ್ ವೆಕೇಷನ್ಸಲ್ಲಿ ನನ್ನ ಬ್ರದರ್ಸ್ ಜೊತೆಲಿ ಆಟ ಆಡೋದು. ಮತ್ತು ನನ್ನ ನೇಬರ್ಸ್ ಒಂದು ತುಂಬ ಬೆರಳೆಣಿಕೆಯಷ್ಟು ಒಬ್ಬರು ಇಬ್ಬರು ಅಷ್ಟೇ ನನ್ನ ಫ್ರೆಂಡ್ಸ್, ಅವ್ರ ಜೊತೆಲಿ ಜಸ್ಟ್ ಆಟ ಆಡೋದು. ಇನ್ನು ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇದ್ರಲ್ಲ, ನಾವೇ 5 ಜನ ಇದ್ವಿ ಆಟ ಆಡೋದು. ಚಿಕ್ಕವಳಂದರೆ ತುಂಬ ಚಿಕ್ಕವಳು, ಬಟ್ ನಾವು 4 ಜನ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಏಜ್. ನಾವು 4 ಜನ ಚೆನ್ನಾಗಿ ಆಟ ಆಡ್ತಿದ್ವಿ. ತುಂಬ ಹೊರಗಡೆ ಬಿಟ್ಟಿರೋದು ಕಡಿಮೆ ನಮ್ಮ ಮಮ್ಮಿ ನಮಗೆ. ಬಟ್ ಮನೆ ಕೆಲಸ ಅಂತೂ ತುಂಬಾ ಕಡಿಮೆ ನನ್ನ ಮಮ್ಮಿ ಹೆಲ್ಪ್ ಮಾಡಿದ್ದು. ಸೊ ಈ ರೀತಿ ನಿಮ್ಮ ಮನೇಲಿ ಯಾವ ರೀತಿ ಇತ್ತು ಬಟ್ಟೆ ವಾಶ್ ಮಾಡೋದು, ಬಟ್ಟೆ ಒಣಗಿ ಹಾಕೋದು ವಿಚಾರ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೋಡ್ಕೊಂಬಂದ್ರಲ್ಲ,
ಚಿಟ್ ಚಾಟ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ. ಸೊ ಕಮಿಂಗ್ ಟು ದ ಟಾಪಿಕ್, ಬನ್ನಿ ಹಾಗಾದರೆ ಇವತ್ತಿನ ವೆರಿ ವೆರಿ ಯೂಸ್ಫುಲ್ ಆ್ಯಂಡ್ ಎಫೆಕ್ಟಿವ್ ಆಗಿರುವಂತಹ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದರಿಂದ ಏನಿಂದ ಇವತ್ತು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಯಾವ ವಸ್ತುಗಳಿಂದ ಬಳಸ್ಕೊಂಡು ಅದರಿಂದ ಏನೆಲ್ಲ ಬೆನಿಫಿಟ್ಸ್, ಮಲ್ಟಿ ಪರ್ಪಸ್ ಬೆನಿಫಿಷರಿ ಆಗಿರುವಂತಹ ವಿಡಿಯೋ, ಇನ್ಫಾರ್ಮೇಟಿವ್ ವಿಡಿಯೋ. ಬನ್ನಿ ಸ್ಟಾರ್ಟ್ ಮಾಡೋಣ. ನಮಗೆ ಕೆಲವು ವಿಷಯಗಳು ಗೊತ್ತೇ ಇರಲ್ಲ, ಅಂತಹ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ. ತುಂಬ ಒಳ್ಳೆ ಆ್ಯಂಡ್ ತುಂಬ ಈಸಿಲಿ ಅವೈಲಬಿಲಿಟಿ ಇರುವಂತಹ ವಸ್ತುಗಳು ಕೊಬ್ಬರಿ ಎಣ್ಣೆ ಹಾಗೂ ನಾವು ದೇವ್ರ ಪೂಜೆಗೆ ಏನು ಯೂಸ್ ಮಾಡ್ತೀವಲ್ಲ ಕರ್ಪೂರ, ಇದೆರಡರ ಒಂದು ಬೆನಿಫಿಟ್ಸ್ ನಮಗೆ ಯಾವ ರೀತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋ. ಸೊ ಕೊಬ್ಬರಿ ಎಣ್ಣೆ ಆಬ್ವಿಯಸ್ಲಿ ಎಲ್ಲರ ಮನೆಯಲ್ಲಂತೂ ಇದ್ದೇ ಇರುತ್ತೆ, ಆ್ಯಂಡ್ ಕರ್ಪೂರ ಅಂತೂ ಎಲ್ಲರ ದೇವರ ಕೋಣೆಯಲ್ಲಂತೂ ಈ ಕರ್ಪೂರ ನಾವು ಪ್ರತಿದಿನ ದೇವರಿಗೆ ಈ ಒಂದು ಕರ್ಪೂರವನ್ನು ಯೂಸ್ ಮಾಡೇ ಮಾಡ್ತೀವಿ ದೇವ್ರ ಪೂಜೆಯಲ್ಲಿ. ಸೊ ಇದೆರಡರಿಂದ ಏನೆಲ್ಲ ಬೆನಿಫಿಟ್ಸ್ ಅನ್ನೋದು ನೀವು ತಿಳ್ಕೊಬೇಕು ಅನ್ನೋ ಹಾಗಿದ್ರೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಕಮಿಂಗ್ ಟು ದ ಟಾಪಿಕ್, ನೋಡಿ, ಕೊಬ್ಬರಿ ಎಣ್ಣೆ ಆಬ್ವಿಯಸ್ಲಿ ಇದು ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಹೊಂದಿರುತ್ತೆ ಹಾಗೂ ಯಾವುದೇ ಒಂದು ದೇಹದ ಯಾವುದೇ ಒಂದು ಭಾಗಕ್ಕೆ ಆಗಲಿ ಇದನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಈಸಿಲಿ ಇದು ಸಕ್ಕಿಂಗ್ ಆಗಿಬಿಡುತ್ತೆ. ನಮ್ಮ ಸ್ಕಿನ್ಗೆ ಆಗಿರ್ಬೋದು, ನಮ್ಮ ಕೂದಲಿಗೆ ಆಗಿರ್ಬೋದು, ಮುಖಕ್ಕೆ ಹಚ್ಕೋತೀವಿ, ಬಾಡಿಗೆ ಹಚ್ಕೋತೀವಿ, ಕೂದಲಿನ ಬುಡಕ್ಕೆ ಹಚ್ಕೋತೀವಿ, ಕೂದಲಿಗೆ ಹಚ್ಕೋತೀವಿ. ಸೊ ಓವರಾಲ್ ಇದು ಬಾಡಿ ಪಾರ್ಟ್ಸ್ಗೆಲ್ಲ ಹಚ್ಕೊಳ್ಳುವಂತಹ ಒಂದು ಕಾಮಧೇನು ಕಲ್ಪವೃಕ್ಷ ಅಂತ ಏನಂತೀವಲ್ಲ ಅದು ನಿಜ ಖಂಡಿತವಾಗಿಯೂ. ಯಾಕಂದರೆ ಈ ಕೊಬ್ಬರಿನೇ ಕೂಡ ನಾವು ಓವರಾಲ್ ಬಾಡಿಗೂ ಹಚ್ಕೊಂಡ್ರೂ ಕೂಡ ಇದ್ರ ಬೆನಿಫಿಟ್ಸ್ ಅಷ್ಟರ ಮಟ್ಟಿಗೆ ಸಿಗುತ್ತೆ. ಇನ್ನು ಈ ಕೊಬ್ಬರಿ ಎಣ್ಣೆ ಜೊತೆಲಿ ನಾವು ಈ ಕರ್ಪೂರವನ್ನು ಸೇರಿಸಿದಾಗ, ಕರ್ಪೂರವನ್ನು ನಾನು ಪೌಡರ್ ಮಾಡಿಕೊಂಡು ಸೇರಿಸ್ಕೋತೀನಿ. ಪೌಡರ್ ಮಾಡ್ಕೊಳ್ಳೋದು ನಾನು ಮಾಡ್ಕೊಂಡು ಬರ್ತೀನಿ ನಾನು. ಸೊ ಈ ಕೊಬ್ಬರಿ ಎಣ್ಣೆ ಹಾಗೂ ಕರ್ಪೂರವನ್ನು ಸೇರಿಸಿ ನಾವು ಪೌಡರ್ ಮಾಡಿಕೊಂಡು ಈ ಕರ್ಪೂರವನ್ನು ಇದ್ರ ಜೊತೆ ಮಿಶ್ರಣ ಮಾಡಿ ನಾವು ಹಚ್ಕೊಳ್ಳೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದು ನಿಮಗೆ ಖಂಡಿತವಾಗಿಯೂ ಅದನ್ನ ನೀವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಯಾಕಂದರೆ ಅಷ್ಟೊಂದೆಲ್ಲ ಬೆನಿಫಿಟ್ಸ್ ಸಿಗೋದಿದೆ. ಅದು ಏನೇನಿಲ್ಲ ಅಂತಂದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಈ ಕರ್ಪೂರದಲ್ಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಹೊಂದಿದೆ ಹಾಗೂ ನಿಮಗೆ ಕೂದಲಲ್ಲಿ ಏನಾದರೂ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ಆ ಒಂದು ಸಮಸ್ಯೆಯಿಂದ ಪಾರಾಗಬಹುದು. ಈ ಕರ್ಪೂರ ಪುಡಿ ಮಾಡಿರುವಂಥ ಕರ್ಪೂರ ಹಾಗೂ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಚೂರು ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಈ ಒಂದು ಬೆಚ್ಚಗಿರುವ ಕೊಬ್ಬರಿ ಎಣ್ಣೆ ಹಾಗೂ ಕರ್ಪೂರದ ಮಿಶ್ರಣವನ್ನು ಸ್ಕ್ಯಾಲ್ಪ್ಗೆ ನೀವು ಒಂದು ಸಾರಿ ಹಚ್ಚಿದ್ರೆ ಸಾಕು, ಫಸ್ಟ್ ಯೂಸಲ್ಲೇ ನಿಮಗೆ ಡ್ಯಾಂಡ್ರಫ್ ಕಡಿಮೆ ಆಗೋದು, ಗಮನಾರ್ಹವಾದ ಕಡಿಮೆ ಆಗೋದನ್ನು ನೀವು ಕಾಣ್ತೀರ. ಹೊಟ್ಟು ಅಷ್ಟೇ ಅಲ್ಲ, ಡ್ರೈ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಫಂಗಲ್ ಡ್ಯಾಂಡ್ರಫ್ ಇದ್ರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಫಂಗಲ್ ಡ್ಯಾಂಡ್ರಫ್ ಅಂದರೆ ಒಂದು ರೀತಿ ತಲೆಬುರುಡೆಗೆ ಅಂಟಿಕೊಂಡಿರುವಂತಹ ಡ್ಯಾಂಡ್ರಫ್ ಇರುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ. ಸೊ ಇದನ್ನ ನೀವು ಒಂದು ಸಲ ಅಪ್ಲೈ ಮಾಡ್ಕೊಂಡು ನೋಡಿ. ಅಷ್ಟೇ ಅಲ್ಲ, ಒಂದು ವೇಳೆ ಏನಾದರೂ ನಿಮಗೆ ಗಾಯ ಆಗಿದ್ರು ಕೂಡ, ಅಂದರೆ ಏನಾದರೂ ಒಂದು ಫಂಗಲ್ ಇನ್ಫೆಕ್ಷನ್ ಆಗಿದ್ರು ಕೂಡ ಸ್ಕಿನ್ ಮೇಲೆ, ಏನಾದರೂ ಒಂದು ಫಂಗಲ್ ಇನ್ಫೆಕ್ಷನ್, ಒಬ್ಬರು ಸ್ಕಿನ್ ಮೇಲೆ ಏನಾದರೂ ಇನ್ಫೆಕ್ಷನ್ ಆಗಿರುತ್ತೆ, ಫಂಗಲ್ ಇನ್ಫೆಕ್ಷನಿಂದ ಸ್ವಲ್ಪ ತುರಿಕೆ ಆಗಿದ್ರು ಕೂಡ, ಏನೋ ಸ್ಕಿನ್ ಏನೋ ಪ್ಯಾಚಿ ಆಗಿದೆ ಅಂತ ಅಂದರೂ ಕೂಡ ಆ ಒಂದು ಫಂಗಲ್ ಇನ್ಫೆಕ್ಷನ್ಗೂ ಕೂಡ ಇದು ಆ್ಯಂಟಿ ಫಂಗಲ್ ಇನ್ಫೆಕ್ಷನ್ ಆಗಿ ಕೆಲಸ ಮಾಡುತ್ತೆ. ಈ ಪುಡಿ ಕರ್ಪೂರ ಹಾಗೂ ಕೊಬ್ಬರಿ ಎಣ್ಣೆಯ ಮಿಶ್ರಣ ಇದನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಆ ಜಾಗಕ್ಕೆ ನೀವು ಲೇಪನ ಮಾಡ್ಕೊಂಬಿಟ್ರೆ ನಿಮಗೆ ಖಂಡಿತವಾಗಿಯೂ 2 ದಿನದಲ್ಲಿ ನಿಮ್ಗೆ ಗಮನಾರ್ಹವಾದ ಇಂಪ್ರೂವ್ಮೆಂಟ್ ಕಾಣುತ್ತೆ. ಬಟ್ ನಿಮಗೆ ಆ ಒಂದು ಉಲ್ಬಣ ಜಾಸ್ತಿ, ಅಂದರೆ ಆ ಒಂದು ಭಾಗ ಇನ್ಫೆಕ್ಷನ್ ಆಗಿರುವಂತಹ ಭಾಗ ಏನಿರುತ್ತೆ, ಆ ಒಂದು ಇನ್ಫೆಕ್ಷನ್ ಆಳ ಜಾಸ್ತಿ ಇದ್ದರೆ ನೀವು ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡೋದು ಉತ್ತಮ. ಆ ಇನ್ಫೆಕ್ಷನ್ ಆಗಿರುವಂತಹ ಸ್ಕಿನ್ ಪಾರ್ಟ್ ಏನಿದೆ ಅದರೊಂದು ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸಂಪೂರ್ಣ ಇದ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗ್ಬೇಡಿ ಅಂತ ಈ ಮುಂಚೆನೇ ಹೇಳ್ತಾ ಇದ್ದೀನಿ. ಆ್ಯಂಡ್ ದೆನ್ ನಿಮಗೆ ಜಾಯಿಂಟ್ಸ್ ಪೇಯ್ನ್ ಇದ್ದರೆ ಫ್ರೆಂಡ್ಸ್, ಈಗಾಗಲೇ ಈಗ 20s 30s 40sಲ್ಲಿ ನಮಗೆ ಜಾಯಿಂಟ್ಸ್ ಪೇಯ್ನ್ ಸ್ಟಾರ್ಟ್ ಆಗ್ತಿದೆ ಈಗಿನ ಒಂದು ಜನ್ರೇಷನಲ್ಲಿ. ಸೊ ಅಂತಹ ಜಾಯಿಂಟ್ಸ್ ಪೇಯ್ನಲ್ಲೂ ಕೂಡ ಈ ಕರ್ಪೂರದ ಪುಡಿ ಹಾಗೂ ಕೊಬ್ಬರಿ ಎಣ್ಣೆಯ ಮಿಶ್ರಣವನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಚೂರು ಬಿಸಿ ಮಾಡಿಬಿಟ್ಟು ಕೈಕಾಲುಗಳಿಗೆ, ಜಾಯಿಂಟ್ಸ್ಗಳಿಗೆ ಲೈಟಾಗಿ ಮಸಾಜ್ ಮಾಡಿಕೊಂಡು ಕೂಡ ಅದರಲ್ಲೂ ಕೂಡ ತುಂಬ ಗಮನಾರ್ಹವಾದ ಬೆನಿಫಿಟ್ ಸಿಗುತ್ತೆ. ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಹಿರಿಯರಿಗೆ ಆಗಿರ್ಬೋದು ಅಥವಾ ನಿಮ್ಮ ಸ್ವಂತಕ್ಕೆ ಆಗಿರ್ಬೋದು ಈ ಒಂದು
ಬೆಚ್ಚಗಿರುವ ಕೊಬ್ಬರಿ ಎಣ್ಣೆ ಹಾಗೂ ಕರ್ಪೂರದ ಮಿಶ್ರಣವನ್ನು ನೀವು ಲೇಪಿಸ್ಕೊಂಡು ಲೈಟಾಗಿ ಮಸಾಜ್ ಕೊಟ್ಕೊಂಡು ನೀವು ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿಯಾಗಿರುವಂಥ ನೀರಲ್ಲಿ ಆ ಒಂದು ಭಾಗಕ್ಕೆ ನೀವು ಹಾಕೊಂಡ್ಬಿಟ್ರೆ ಖಂಡಿತವಾಗಿಯೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಈ ಒಂದು ಎರಡರ ಮಿಶ್ರಣ. ಇದಷ್ಟೇ ಅಲ್ಲ, ನೀವು ಒಂದು 1/4 ಸ್ಪೂನಷ್ಟು ಕರ್ಪೂರದ ಪುಡಿ, ನಿಯರ್ಲಿ ಒಂದು 50 ml ಕೊಕೊನಟ್ ಆಯಿಲ್ಗೆ ಹಾಕಿದರೆ ಸಾಕು. ಜಾಸ್ತಿ ಪ್ರಮಾಣದ ಕರ್ಪೂರದ ಪುಡಿ ನಮಗೆ ಬೇಕಾಗಿಯೂ ಇಲ್ಲ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಕರ್ಪೂರದ ಪುಡಿ ಸ್ವಲ್ಪ 1 ಅಥವಾ 2 ಪಿಂಚ್ನಷ್ಟು ಹಾಕ್ಕೊಂಡು ಕೊಕೊನಟ್ ಆಯಿಲ್ನ ಒಂದು 50 ml ಹಾಕ್ಕೊಂಡು ನೀವು ಸ್ವಲ್ಪ ಬಿಸಿ ಮಾಡಿಕೊಂಡು ಬೆಚ್ಚಗಿರುವಾಗಲೇ ಗಂಟಲಿಗೆ ಹಾಗೂ ಎದೆ ಭಾಗಕ್ಕೆ ಹಚ್ಚಿದರೂ ಕೂಡ ನಿಮಗೆ ತೀವ್ರ ತರಹದ ಗಂಟಲು ನೋವು ಹಾಗೂ ನಿಮಗೆ ತುಂಬ ಕೆಮ್ಮು ಇದ್ದರೂ ಕೂಡ ಅದರಲ್ಲೂ ಕೂಡ ನೀವು ಗಮನಾರ್ಹವಾದ ರಿಲೀಫ್ನ ಕಾಣಬಹುದು. ಈ ಒಂದು ಕೊಬ್ಬರಿ ಎಣ್ಣೆ ಹಾಗೂ ಕರ್ಪೂರದ ಪುಡಿ ಏನಿದೆ ಅದನ್ನು ನೀವು ತಲೆ ಕೂದಲು ಹಾಗೂ ತಲೆಯ ಬುಡಕ್ಕೆ ಹಚ್ಚಿದರೂ ಕೂಡ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆಯಿಂದ ನೀವು ಪಾರಾಗಬಹುದು ಹಾಗೂ ಹೊಸ ಕೂದಲಿನ ಬೆಳವಣಿಗೆ ಕೂಡ ಆಗುತ್ತೆ. ನೋಡಿ, ಇಷ್ಟು ಹೊತ್ತು ನೀವು ಕೇಳಿಸ್ಕೊಂಡ್ರಿ ಸರ್ವತೋಮುಖವಾಗಿ ಎಷ್ಟೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ನಾವು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡುವಂತಹ ಈ ಕರ್ಪೂರ ಇದನ್ನ ಕುಟ್ಟಿ ಪುಡಿ ಮಾಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ 25 ml ರಿಂದ 50 ml ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನ ಹಾಕ್ಕೊಂಡು ನಾವು ಎಷ್ಟೆಲ್ಲ ಬೆನಿಫಿಟ್ಸ್ನ ಪಡ್ಕೋಬಹುದು ಅಂತ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡಿದ್ದೀನಿ ಅಲ್ವಾ. ಇಷ್ಟೆಲ್ಲ ಬೆನಿಫಿಟ್ಸ್ ಸ್ವಲ್ಪ ಕೂಡ ನಾವು ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಮಾಡಿಕೊಳ್ಳದೆ ಈಗಾಗಲೇ ನಮ್ಮ ಮನೆಯಲ್ಲಿ, ನಮ್ಮ ಅಡುಗೆ ಮನೆಯಲ್ಲಿ ಹಾಗೂ ದೇವರ ಕೋಣೆಯಲ್ಲಿ ಇರುವಂತಹ ವಸ್ತುಗಳಿಂದ ನಾವು ಮಾಡ್ಕೊಂಬಿಡ್ಬೋದು. ನಮಗೆ ಈ ವಿಚಾರ ಎಷ್ಟೋ ಸಾರಿ ಎಲ್ಲ ವಿಚಾರ ಎಲ್ಲರಿಗೂ ಗೊತ್ತೇ ಇರಲ್ಲ. ಈ ವಿಚಾರವನ್ನು ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬಾ ಬೆನಿಫಿಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ಬೆನಿಫಿಟ್ನ ನೀವು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೇಕು. ಹಾಗೂ ಇದು 10 ವರ್ಷದ ಮೇಲ್ಪಟ್ಟ ಎಲ್ಲ ವಯಸ್ಸಿನವರು, ಹೆಣ್ಮಕ್ಳು ಗಂಡು ಮಕ್ಕಳು ಕೂಡ ಯೂಸ್ ಮಾಡಬಹುದು. ಸೊ ಯೂಸ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದಲ್ಲಿ, ಸ್ವಲ್ಪನಾದರೂ ನಿಮಗೆ ಯೂಸ್ ಆಗುತ್ತೆ ಅಂತ ಅನಿಸಿದ್ದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ, ವಿಶ್ವಾಸ ತುಂಬಾ ಮುಖ್ಯ. ಮಾರಲ್ ಸಪೋರ್ಟ್ ಕೊಡುತ್ತೆ, ಮರಿಬೇಡಿ. ಈಗಾಗಲೇ ನಾನು ಹೇಳಿರೋ ಹಾಗೆ ನೀವು 3 ಪಿಂಚ್ನಷ್ಟು ಕರ್ಪೂರದ ಪುಡಿಯನ್ನು 50 ml ಕೊಬ್ಬರಿ ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಬೆಚ್ಚಗೆ ಇರುವಾಗಲೇ ನಿಮ್ಮ ಮುಖಕ್ಕೆ ಹಚ್ಕೊಂಡ್ರೆ ನಿಮ್ಮ ಮುಖದಲ್ಲಿರುವಂತಹ ಆ್ಯಕ್ನೆ, ಪಿಂಪಲ್ಸ್ ಹಾಗೂ ಅದರ ಮಾರ್ಕ್ಸ್ ಕೂಡ ದೂರ ಆಗುತ್ತೆ. ಅಷ್ಟೇ ಅಲ್ಲ, ಈಗಿನ ಸ್ಟಾರ್ಟಿಂಗ್ ಸ್ಟೇಜಲ್ಲಿರುವಂತಹ ಪಿಗ್ಮೆಂಟೇಷನ್ ಕೂಡ ದೂರ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಈಗಾಗಲೇ ಹೈಪರ್ ಪಿಗ್ಮೆಂಟೇಷನ್ ಇರೋರಿಗೆ ಐ ಕಾಂಟ್ ಹೆಲ್ಪ್ ವಿತ್ ದಟ್. ಆದರೆ ಈಗ ಏನು ಸ್ಟಾರ್ಟಿಂಗ್ ಸ್ಟೇಜಲ್ಲಿರುವಂತಹ ಪಿಗ್ಮೆಂಟೇಷನ್ನಿಂದನೂ ಕೂಡ ನೀವು ಪಾರಾಗಬಹುದು. ಸೊ ಇದರಿಂದ ನೀವು ಪಿಂಪಲ್ಸ್, ಆ್ಯಕ್ನೀಸ್ ಆ್ಯಂಡ್ ಪಿಗ್ಮೆಂಟೇಷನ್ನಿಂದ ನೀವು ಧಾರಾಳವಾಗಿ ಪಾರಾಗಬಹುದು. ನೀವು ಯಾವುದೇ ರೀತಿಯ ಸೆಕೆಂಡ್ ಥಾಟ್ ಇಲ್ಲದೆ ಈ ಒಂದು ರೆಮಿಡಿನ ನೀವು ನಿಮ್ಮ ಫೇಸ್ಗೂ ಕೂಡ ಹಚ್ಕೋಬೋದು. ಹಾಗೂ ಮೊಣಕಾಲು, ಮೊಣಕೈಯಲ್ಲಿ ಬ್ಲ್ಯಾಕಿಶ್ ಆಗಿದ್ದರೂ ಕೂಡ ಕುತ್ತಿಗೆ ಭಾಗ, ಕತ್ತು ಹಿಂದಿನ ಭಾಗ ಕೂಡ ಅಪ್ಲೈ ಮಾಡ್ಕೋಬೋದು. ಎಸ್, ನೀವು ನೋಡ್ಕೊಂಬಂದ್ರಿ ಹೌದಲ್ವಾ. ಕೇವಲ ಕರ್ಪೂರ ಹಾಗೂ ಕೊಬ್ಬರಿ ಎಣ್ಣೆಯಿಂದ ನಾನು ಯಾವ ರೀತಿ ಎಷ್ಟೆಲ್ಲ ಬೆನಿಫಿಷಿಯರಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ, ಬಟ್ ಇಟ್ಸ್ ಬೆಟರ್. ಇದನ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಈಗಾಗಲೇ ನಿಮ್ಗೆ ಹೇಳಿದೆ, ಸ್ವಲ್ಪ ಚರ್ಮ ರೋಗ ಇದ್ದರೆ ಸ್ವಲ್ಪ ಲೈಟಾಗಿ ನೀವು ಟೆಸ್ಟ್ ಮಾಡ್ಕೊಳ್ಳಿ. ಇಂಟೆನ್ಸಿಟಿ ಜಾಸ್ತಿ ಇದೆ, ಇಟ್ಸ್ ಬೆಟರ್ ಡರ್ಮಟಾಲಜಿಸ್ಟ್ ಹತ್ರ ನೀವು ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಆ ಮೂಲಕ ಡಾಕ್ಟರ್ಸ್ ಮೂಲಕ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ಮುಖ್ಯ. ಇಟ್ಸ್ ಜಸ್ಟ್ ಒಂದು ನಿಮ್ಮ ಸಜೆಷನ್ ಹಾಗೂ ಫಸ್ಟ್ ಏಡ್ ಹೋಮ್ ರೆಮಿಡಿ ಅಷ್ಟೇ, ಓಕೆನಾ. ಸೊ ಈ ರೀತಿ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನನ್ನ ಚಿಟ್ ಚಾಟ್ ನಿಮ್ಮ ಜೊತೆಲಿ ಹಾಗೂ ಇವತ್ತಿನ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಯುವರ್ ಕಾಮೆಂಟ್ಸ್ ಆ್ಯಂಡ್ ಲೈಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ವೆಲ್ ಅಂತ ಹೇಳ್ತಾ ಮತ್ತೊಮ್ಮೆ ಭೇಟಿ ಆಗ್ತೀನಿ ಹೊಸ ವ್ಲಾಗ್ನೊಂದಿಗೆ, ಹೊಸ ಇನ್ಫಾರ್ಮೇಷನ್ ಒಂದಿಗೆ ಅಂತ ಹೇಳ್ತಾ, ಯು ಆಲ್ ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ ಆ್ಯಂಡ್ ಯುವರ್ ಸೆಲ್ಫ್ಸ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.